F is equal to g m1 m2 upon r square, universal of gravitation formula. Then another one, acceleration due to gravity, small g is equal to gm upon r square. ಈ ಫಾರ್ಮುಲಾಸ್ ಅನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾದರೆ ಫಸ್ಟ್ ಕ್ವಶನ್ ನೋಡಿ ಏನಿದೆ, ಕ್ಯಾಲ್ಕುಲೇಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಅರ್ತ್ ಆನ್ ದ ಮೂನ್. ಮಾಸ್ ಆಫ್ ದ ಅರ್ತ್ 6 into 10 to the power 24 kg, mass of the moon 7.4 into 10 to the power 22 kg, distance of the moon from the earth is 3.84 into 10 to the power 5 km. g ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು ಕಂಡುಹಿಡಿ ಅಂದಿದ್ದಾರೆ ಅಂದರೆ ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡಿ ಅಂದಿದ್ದಾರೆ. ಅಂದರೆ ಅರ್ತು ಮೂನಿನ ಮೇಲೆ ಎಷ್ಟು ಪ್ರಮಾಣದ ಗ್ರಾವಿಟೇಷನಲ್ ಫೋರ್ಸನ್ನು ಅಪ್ಲೈ ಮಾಡ್ತದೆ ಕಂಡುಹಿಡಬೇಕು. ಹಾಗಾದರೆ ಬನ್ನಿ, ನಮಗೆ ಬೇಸಿಕ್ ಗೊತ್ತಿದೆ ಏನು, ಅಕಾರ್ಡಿಂಗ್ ಟು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ F is equal to g m1 m2 upon r square. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. m1 ಕೊಟ್ಟಿದ್ದಾರೆ ಎಷ್ಟು, ಮಾಸ್ ಆಫ್ ದ ಅರ್ತ್ 6 into 10 to the power 24 kg. ಮತ್ತೆ ಏನೇನು ಕೊಟ್ಟಿದ್ದಾರೆ ನೋಡೋಣ. m2 ಕೊಟ್ಟಿದ್ದಾರೆ 7.4 into 10 to the power 22 kg, ಮಾಸ್ ಆಫ್ ದ ಮೂನ್. r ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಮಾಲ್ r ಅಂದ್ರೇನು, ಎಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್ 3.84 into 10 to the power 5 km ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಜಿ ವ್ಯಾಲ್ಯೂ ಕೊಟ್ಟಾರ. ಎಲ್ಲ ವ್ಯಾಲ್ಯೂಸ್ಗಳನ್ನು ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ಇಕ್ವೇಷನ್ ಅದು, F is equal to g m1 m2 upon r square. ಈ ಇಕ್ವೇಷನಲ್ಲಿ ಎಲ್ಲ ವ್ಯಾಲ್ಯೂಸನ್ನು ನೀವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 20.2 into 10 to the power 19 ನ್ಯೂಟನ್ ಆನ್ಸರ್ ನಮಗೆ ಸಿಗ್ತದೆ. ಅಂದರೆ ಅರ್ತು ಮೂನಿನ ಮೇಲೆ ಎಷ್ಟು ಪ್ರಮಾಣದ ಗ್ರಾವಿಟೇಷನಲ್ ಫೋರ್ಸನ್ನು ಅಪ್ಲೈ ಮಾಡ್ತದಂದ್ರೆ 20.2 into 10 to the power 19 ನ್ಯೂಟನ್ ಇಷ್ಟು ಪ್ರಮಾಣದ ಫೋರ್ಸನ್ನು ಅಪ್ಲೈ ಮಾಡ್ತದೆ. ಎಸ್, ಓಕೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಸಿಮಿಲರ್ ಕ್ವಶನ್ ಇದೆ. ಎ ಸ್ಪಿಯರ್ ಆಫ್ ಮಾಸ್ 20 kg is attracted by the another sphere of mass 10 kg when their centers are 20 cm apart with a force 3.3 into 10 to the power minus 7 Newton. Calculate the constant of gravitation ಕೇಳಿದ್ದಾರೆ. ಎಸ್, ಸಿಂಪಲ್ ಕ್ವಶನ್. ಒಂದು ಸ್ವಲ್ಪ ಬೇಸಿಕ್ ಫಾರ್ಮುಲಾ ಗೊತ್ತಿದ್ರೆ ಸಾಲ್ವ್ ಮಾಡ್ಬೋದು. ನೋಡಿ, ನಮ್ಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ F is equal to g m1 m2 upon r square. ಕ್ವಶನಲ್ಲಿ ಏನು ಕೇಳ್ಯಾರ, ಗ್ರಾವಿಟೇಷನಲ್ ಕಾನ್ಸ್ಟಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಅಂದರೆ ಐ ಶುಡ್ ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ಜಿ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಹಾಗಾದರೆ ಕ್ಯಾಪಿಟಲ್ ಜಿ ಏನಾಗ್ತದೆ, ಎಫ್ ಇಂಟು ಆರ್ ಸ್ಕ್ವೇರ್ ಅಪಾನ್ m1 ಇಂಟು m2 ಆಗ್ತದೆ. ಹಾಗಾದರೆ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಎಫ್ ಕೊಟ್ಟಿದ್ದಾರೆ, ಎಸ್ ಗಿವನ್. ಆರ್ ಕೊಟ್ಟಿದ್ದಾರೆ, 20 ಸೆಂಟಿಮೀಟ್ರ್ ಇದೆ. ವಿದ್ಯಾರ್ಥಿಗಳು ತಪ್ಪು ಮಾಡೋದೇ ಇಲ್ಲಿ. ಈ 20 ಸೆಂಟಿಮೀಟ್ರನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿ ಎಷ್ಟಾಯಿತು, 0.2 ಮೀಟರ್ ಆಗ್ತದೆ. ಸೊ m1 ಈಸ್ ಗಿವನ್, m2 ಈಸ್ ಗಿವನ್. ಎಲ್ಲ ವ್ಯಾಲ್ಯೂಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ವಿ ವಿಲ್ ಗೆಟ್ 6.6 into 10 to the power minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ per kg square. So this is the method to calculate like this problems. Okay. So coming to next question, 7th question. ಮತ್ತೆ ಬೇಸಿಕ್ ಇದೆ, ಅಷ್ಟೇನು ಕಾಂಪ್ಲಿಕೇಟೆಡ್ ಇರ್ತಕ್ಕಂಥ ಕ್ವಶನ್ ಅಲ್ಲ. ಏನಿದೆ ನೋಡಿ, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ಮೂನ್ ಅಂತೆ. ಮೂನಿನ ಮೇಲೆ ಎಷ್ಟು ಗ್ರಾವಿಟೇಷನಲ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಇರ್ತದೆ ಕಂಡುಹಿಡಿಬೇಕಂತೆ. ಸ್ಮಾಲ್ ಜಿ ವ್ಯಾಲ್ಯೂ ಅರ್ತ್ ಮೇಲೆ ಎಷ್ಟಿದೆ, 9.8 ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ಮೂನಿನ ಮೇಲೆ ಎಷ್ಟಾಗ್ತದೆ ಕಂಡುಹಿಡಿಬೇಕಂತೆ. ಸಿಂಪಲ್ ಇದೆ. ಸೊ ಬೇಸಿಕ್ ಗೊತ್ತಿದೆ, ಸ್ಮಾಲ್ ಜಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಜಿ ಅಪಾನ್ ಆರ್ ಸ್ಕ್ವೇರ್. ಕ್ಯಾಪಿಟಲ್ ಜಿ ವ್ಯಾಲ್ಯೂ ಗೊತ್ತು, ಮಾಸ್ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ, ಆರು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲ ವ್ಯಾಲ್ಯೂಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲ ವ್ಯಾಲ್ಯೂಸನ್ನು ನೀವೇನಾದರೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಫೈನಲಿ ವಿ ವಿಲ್ ಗೆಟ್ 1.62 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಇದು ಅರ್ತ್ ಮೂನಿನ ಮೇಲೆ ಇರತಕ್ಕಂಥ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ. ಕರೆಕ್ಟ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೀವೇನು ಮಿಸ್ಟೇಕ್ ಮಾಡ್ತೀರಂತ ನಾನು ಹೇಳ್ತೇನೆ ನೋಡಿ. ಇದು 1750 ಕಿಲೋಮೀಟರ್. ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡಬೇಕು ನೀವು. ಅಂದರೆ 1750 ಕಿಲೋಮೀಟ್ರನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿ 1750 into 10 to the power 3 ಆಗ್ತದೆ. ಇದನ್ನು ನಾನು 1.750 into 10 to the power 6 ಅಂತಲೂ ಬರಿಬೋದು. ಅದನ್ನೇ ಎಲ್ಲರೂ ತೊಗೊಂಡಿದ್ದಾರೆ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ ವಿದ್ಯಾರ್ಥಿಗಳೇ, ಆಯಿತಾ? ಎಸ್, ಕ್ಲಿಯರ್ ಇದೆಯಲ್ಲಪ್ಪ? ಓಕೆ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಏನಿದೆ ನೋಡಿ ಕ್ವಶನ್.
ಇಫ್ ದ ರೇಡಿಯಸ್ ಆಫ್ ದ ಅರ್ತ್ ವರ್ ಇನ್ಕ್ರೀಸ್ಡ್ ಬೈ ದ ಫ್ಯಾಕ್ಟರ್ 3 ಅಂತೆ. ಈಗ ಅರ್ತಿನ ರೇಡಿಯಸ್ ಏನಾಗಿದೆ, 3 ಪಟ್ಟು ಹೆಚ್ಚಿಗೆ ಆಗಿದೆ. ಈಗೇನು ಅರ್ತ್ ಇದೆ ಅಲ್ಲ, ಈ ಪ್ರೆಸೆಂಟ್ ಅರ್ತಿನ ರೇಡಿಯಸ್ ಏನಾಗಿದೆ, 3 ಪಟ್ಟು ಹೆಚ್ಚಾಗ್ಯದ. ಬೈ ವಾಟ್ ಫ್ಯಾಕ್ಟರ್ ವುಡ್ ಇಟ್ಸ್ ಡೆನ್ಸಿಟಿ ಹೌ ಟು ಚೇಂಜ್ ಟು ಕೀಪ್ ಜಿ ಸೇಮ್ ಅಂತೆ. ಎಸ್, ಒಂದು ಸ್ವಲ್ಪ ಲೆಂದಿ ಇದೆ, ಅಷ್ಟೇನು ಲೆಂದಿ ಇಲ್ಲ, ನೋಡೋಣ. ನೋಡಿ, ಅರ್ತಿನ ರೇಡಿಯಸ್ 3 ಪಟ್ಟು ಹೆಚ್ಚಿಗೆ ಆಗಿದೆ. ಅರ್ತಿನ ರೇಡಿಯಸ್ 3 ಪಟ್ಟು ಹೆಚ್ಚಿಗೆ ಆಗಿದೆ. ಅರ್ತಿನ ರೇಡಿಯಸ್ಸು 3 ಪಟ್ಟು ಹೆಚ್ಚಿಗೆ ಆದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಏನಾಗ್ತದೆ, ಅರ್ತ್ ಮೇಲೆ 3 ಪಟ್ಟು ಅಂದರೆ ಇದು ಕೂಡ ಕಡಿಮೆ ಆಗ್ತದೆ. ಯಾಕಂದರೆ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಹಾಗಾದರೆ ನೀವು ಎಷ್ಟು ಪ್ರಮಾಣದ ಡೆನ್ಸಿಟಿಯನ್ನು ಚೇಂಜ್ ಮಾಡ್ತೀರಿ, ಅರ್ತಿನ ಡೆನ್ಸಿಟಿ ಚೇಂಜ್ ಮಾಡ್ತೀರಿ, ಸೊ ದ್ಯಾಟ್ ಜಿ ವ್ಯಾಲ್ಯೂ ಕಾನ್ಸ್ಟಂಟ್ ಇರೋ ಹಾಗೆ. ಅರ್ಥ ಆಯ್ತಲ್ಲ? ಎಸ್, ಅರ್ತಿನ ರೇಡಿಯಸ್ಸು 3 ಪಟ್ಟು ಕಡಿಮೆಯಾಗಿದೆ, ಹೆಚ್ಚಾಗಿದೆ. 3 ಪಟ್ಟು ಇನ್ಕ್ರೀಸ್ ಆಗಿದೆ, ಬಟ್ ಜಿ ವ್ಯಾಲ್ಯೂ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಹಾಗಾದರೆ ನೀವು ಎಷ್ಟು ಪ್ರಮಾಣದ ಡೆನ್ಸಿಟಿಯನ್ನು ನೀವು ಚೇಂಜ್ ಮಾಡ್ತೀರಿ ಅರ್ತಿಂದು ಕೇಳಿದ್ದಾರೆ. ಹಾಗಾದರೆ ಬನ್ನಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ನಮಗೆ ಗೊತ್ತಿದೆ ಸ್ಮಾಲ್ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಅಪಾನ್ ಆರ್ ಸ್ಕ್ವಯರ್, ಇದು ಇಕ್ವೇಷನ್ ಗೊತ್ತಿದೆ. ಮತ್ತು ಇನ್ನೊಂದು ಇಕ್ವೇಷನ್ ಗೊತ್ತಿದೆ, ಡೆನ್ಸಿಟಿ ಅಂದ್ರೇನು, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಇಲ್ಲಿ ಬರೀತೆ ನೋಡಿ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸ್ ಏನಾಗ್ತದೆ, ಡೆನ್ಸಿಟಿ ಇಂಟು ವಾಲ್ಯೂಮ್. ಅರ್ತ್ ನೋಡ್ಲಿಕ್ಕೆ ಹೇಗಿದೆ, ಸಾಲಿಡ್ ಸ್ಪಿಯರ್ ಆಗೇ ಇದೆ. ಸೊ ಸಾಲಿಡ್ ಸ್ಪಿಯರ್ನ ರೇಡಿಯಸ್ ಏನು, 4/3 πr³. ಸೊ ಮಾಸ್ ಇಷ್ಟಾಯ್ತಲ್ಲ, ರೋ ಈಸ್ ಈಕ್ವಲ್ ಟು 4/3 πr³ ಅಂತ ಬರಿಬೋದಲ್ಲ ಮಾಸನ್ನು. ಎಸ್, ಹಾಗಾದರೆ ಈ ಎಮ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಎಮ್ ವ್ಯಾಲ್ಯೂನ ಇಲ್ಲಿ ಎಮ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದರೆ ಏನು ಸಿಗ್ತದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಸಾಲ್ವ್ ಮಾಡಿದ್ದಾರೆ ನೋಡಿ. ಸೊ ಏನಾಗ್ತದೆ ನೋಡಿ, ಎಮ್ ವ್ಯಾಲ್ಯೂ ಸಿಗ್ತಲ್ಲ. ಸೊ ಜಿ ಏನಾಯ್ತು ನೋಡಿ, ಜಿ ಈಸ್ ಈಕ್ವಲ್ ಟು ಜಿ ಆರ್ ಸ್ಕ್ವಯರ್ 4/3 πr³ ರೋ. ಸೊ 4/3 π ಜಿ ರೋ ಆರ್, ಹೌದಲ್ಲ? ಹಾಗಾದರೆ ಈ ಇಕ್ವೇಷನ್ ಏನು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಇದು. ಹಾಗಾದರೆ ರೋ ಏನಾಗ್ತದೆ ನೋಡಿ, ರೋ ಈಸ್ ಈಕ್ವಲ್ ಟು 3g ಅಪಾನ್ 4π ಜಿ ಆರ್. ಈಗ ರೇಡಿಯಸನ್ನು ಎಷ್ಟು ಪಟ್ಟು ಹೆಚ್ಚಿಗೆ ಮಾಡ್ಯಾರ, 3 ಪಟ್ಟು ಹೆಚ್ಚಿಗೆ ಮಾಡ್ಯಾರ, ಅಂದರೆ ಐ ಶುಡ್ ರೈಟ್ 3r. ಹಾಗಾದರೆ ಬನ್ನಿ, ರೋ ಡ್ಯಾಶ್ ಈಸ್ ಈಕ್ವಲ್ ಟು 3g 4π g. ರೇಡಿಯಸನ್ನು ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ, 3 ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ. ಸೊ 3r ಅಂತ ಬರೆದಿದ್ದೇನೆ. ಸೊ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ. 1/3 ಆಚೆ ತಗೊಳ್ಳಿ, ಬ್ರಾಕೆಟಲ್ಲಿ ಏನು ಉಳಿತು, 3g 4π gr ಉಳಿತು. ಹಾಗಾದರೆ 3g 4π gr ಅಂದ್ರೇನು, ರೋ. ಸೊ ಬೇಸ್ಡ್ ಆನ್ ದಿಸ್ ರೋ/3 ಇಸ್ ದ ಕರೆಕ್ಟ್ ಆನ್ಸರ್. ಇದರ ಅರ್ಥ ಏನು, ಅರ್ತಿನ ಡೆನ್ಸಿಟಿಯನ್ನು 1/3 ಫ್ಯಾಕ್ಟರ್ ಏನು ಮಾಡಬೇಕು, ಚೇಂಜ್ ಮಾಡಬೇಕು, ಟು ಕೀಪ್ ಜಿ ವ್ಯಾಲ್ಯೂ ರಿಮೈನ್ಸ್ ಕಾನ್ಸ್ಟಂಟ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ, ಇದು ಕೂಡ ಬೇಸಿಕ್ ಇದೆ. ಎ ಸ್ಪಿಯರ್ ಆಫ್ 20 kg ಈಸ್ ಅಟ್ರಾಕ್ಟೆಡ್ ಬೈ ಎ ಸೆಕೆಂಡ್ ಸ್ಪಿಯರ್ ಆಫ್ ಮಾಸ್ 50 kg ವಿತ್ ಫೋರ್ಸ್ ಈಕ್ವಲ್ ಟು 0.01 ಗ್ರಾಮ್ ಎಫ್ ಜಿ ಎಫ್ ಅಂತ ಕೊಟ್ಟಿದ್ದಾರೆ. ಎಸ್, ಫೋರ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ಜಿ ವ್ಯಾಲ್ಯೂ ಈಸ್ ಗಿವನ್. ಏನು ಕಂಡುಹಿಡಿಬೇಕು, ಡಿಸ್ಟೆನ್ಸ್ ಕಂಡುಹಿಡಿಬೇಕಂತೆ. ಅಂದರೆ ಡಿಸ್ಟೆನ್ಸ್ ಅಂದರೆ ಆರ್. ಫಸ್ಟ್ ಗಿವನ್ ಏನಿದೆ ಬರ್ಕೊಂಬಿಡಿ. ಎಮ್ ಈಸ್ ಗಿವನ್ 20 kg, m2 ಈಸ್ ಗಿವನ್ 50 kg, ಕ್ಯಾಪಿಟಲ್ ಎಫ್ ಈಸ್ ಗಿವನ್ 0.01 ಜಿ ಎಫ್, ಅಂದರೆ ಗ್ರಾಮ್ ಫೋರ್ಸ್. ಅದರ ಅರ್ಥ ಈ ಗ್ರಾಮನ್ನು ಕೆ ಜಿ ಕನ್ವರ್ಟ್ ಮಾಡಿ 10⁻³ kg ಫೋರ್ಸ್ ಆಯಿತು. ಹಾಗಾದರೆ ಇದು 10⁻³ ಇದು 10⁻². ಸೊ 10⁻⁵ ಆಯಿತು, ಹೌದಾ? ಹಾಗಾದರೆ 9.8 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದಾರೆ. ಯಾಕೆ 9.8 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಎಷ್ಟು ಅರ್ತ್ ಮೇಲೆ 9.8. ಸೊ 9.8 × 10⁻⁵ ನ್ಯೂಟನ್, ಹೌದಾ? SI ಯೂನಿಟ್ ಆಫ್ ದ ಫೋರ್ಸ್ ಈಸ್ ನ್ಯೂಟನ್. ಬಟ್ ಇವ್ರು ಏನು ಕೊಟ್ಟಾರೆ, ಜಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ, ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ, ಹೌದಾ? CGS ಯೂನಿಟಲ್ಲಿ ಕೊಟ್ಟಾರೆ, SI ಯೂನಿಟಿಗೆ ಕನ್ವರ್ಟ್ ಮಾಡಿ. ಹಾಗಾದರೆ ಕ್ಯಾಪಿಟಲ್ ಜಿ ವ್ಯಾಲ್ಯೂ ಕೊಟ್ಟಾರೆ. ಬೇಸಿಕ್ ಏನಿದೆ, ಎಫ್ ಇಸ್ ಈಕ್ವಲ್ ಟು ಜಿ m1 m2 ಅಪಾನ್ ಆರ್ ಸ್ಕ್ವಯರ್. ಸೊ ಇಲ್ಲಿ ಏನು ಕಂಡುಹಿಡಿಬೇಕು, ಆರ್ ಕಂಡುಹಿಡಿಬೇಕು.
ಸೊ ಆರನ್ನು ಈ ಕಡೆ ಹಾಕಿ ಎಫನ್ನು ಈ ಕಡೆ ತೊಗೊಂಬನ್ನಿ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ 0.026 ಮೀಟರ್ ಈಸ್ ಕರೆಕ್ಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ಫೈಂಡ್ ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಮೂನ್ if its radius is 1/4 of the radius of the earth and mass is 1/96 of the mass of the earth ಅಂತ. ಕ್ವಶನನ್ನು ಒಂದ್ಸತಿ ಓದಬೇಕು ವಿದ್ಯಾರ್ಥಿಗಳು ನೀಟಾಗಿ. ಏನು ಕಂಡುಹಿಡಿಬೇಕು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು ಆನ್ ದ ಸರ್ಫೇಸ್ ಆಫ್ ದ ಮೂನ್ ಅಂತೆ. ರೇಡಿಯಸ್ ಎಷ್ಟಿದೆ? ಅರ್ತಿನ ರೇಡಿಯಸ್ಗಿನ 1/4 ಇದೆ. ಮಾಸ್ ಎಷ್ಟಿದೆ? ಅರ್ತಿನ ಮಾಸ್ಗಿಂತ 1/96 ಇದೆ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಂಡುಹಿಡಿಬೇಕು. ಹಾಗಾದರೆ ಬನ್ನಿ. ಎಸ್, ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ ನೋಡಿ. ವಿ ನೋ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಗಿವನ್ ಬೈ, ಗೊತ್ತಿದೆ, G=gm/r². ಈಗ ಫಸ್ಟ್ ಮೂನ್ಗೆ ಒಂದು ಈಕ್ವೇಷನ್ನು, ಅರ್ತ್ಗೆ ಒಂದು ಈಕ್ವೇಷನ್ ಬರೆಯೋಣ. ಮೂನ್ಗೆ ಏನಾಗ್ತದೆ? ಇದು ಅರ್ತ್ಗೆ ಆಯ್ತಿದ್ದು. ಮೂನ್ಗೆ ಏನಾಗ್ತದೆ? Gm = Gmm/r²m. Gm ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಮೂನ್, mm ಅಂದರೆ ಮಾಸ್ ಆಫ್ ದ ಮೂನ್, rm ಅಂದರೆ ರೇಡಿಯಸ್ ಆಫ್ ದ ಮೂನ್. ಹಾಗಾದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಗಿವನ್. ಇದೆಲ್ಲವೂ ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಗಿವನ್. ಇದೆಲ್ಲವೂ ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಗಿವನ್. ಮಾಸ್ ಆಫ್ ದ ಮೂನ್ ಈಸ್ 1/96 ಆಫ್ ಮಾಸ್ ಆಫ್ ದ ಅರ್ತ್. ರೇಡಿಯಸ್ ಆಫ್ ದ ಮೂನ್ ಈಸ್ 1/4 ಟೈಮ್ಸ್ ಆಫ್ ರೇಡಿಯಸ್ ಆಫ್ ದ ಅರ್ತ್. ಸೊ ಹಾಗಾದರೆ ಎಲ್ಲ ವ್ಯಾಲ್ಯೂಸ್ಗಳನ್ನು ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Gmಗೆ Gm ಬರೆದಿದ್ದೇನೆ. ನೆಕ್ಸ್ಟ್ ಕ್ಯಾಪಿಟಲ್ G ಬರೆದಿದ್ದೇನೆ. ಕ್ಯಾಪಿಟಲ್ mm ಏನಾಗಿದೆ? m/96. ಸೊ m/96. rm ವ್ಯಾಲ್ಯೂ ಎಷ್ಟಿದೆ? r/4. ಸೊ ಸ್ಕ್ವೇರ್ ಮಾಡಿ, r²/60 ಆಗ್ತದೆ, ಅದು ಮೇಲೆ ಹೋಗ್ತದೆ. ಸೊ ಸಾಲ್ವ್ ಮಾಡಿದಾಗ ಇಷ್ಟು ಸಿಗ್ತದೆ. ಸೊ ಫೈನಲಿ ವಿ ವಿಲ್ ಗೆಟ್ 1/6 Gm/r². ಸೊ ಹಾಗಾದರೆ ಫೈನಲ್ ಆಗಿ ನಾನು ಏನು ಮಾಡ್ಬೋದು? Gm = 1/6 G ಈಸ್ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ತುಂಬ ಈಸಿ ಇದೆ. ಒಂದ್ಸತಿ ಕ್ವಶನ್ ಓದಿ ನೀವೇ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ನೋಡಿ, ಕ್ವಶನ್ ಓದಿ. ಮಾಸ್ ಆಫ್ ದ ಅರ್ತ್ ಈಸ್ 80 times that of moon and radius of the earth is 4 times that of moon. If the acceleration due to gravity on the surface of the earth is 9.8, calculate its value on the surface of the moon ಅಂತೆ. ಮೂನಿನ ಮೇಲೆ ಎಷ್ಟಿರ್ತದೆ ಕಂಡುಹಿಡಿಬೇಕು. ಗಿವನ್ ಏನೇನಿದೆ ಬರ್ಕೊಂಡ್ಬಿಟ್ಟು ಸಾಲ್ವ್ ಮಾಡಿ. ಸೊ ಆನ್ಸರು 1.96 ಬರ್ತದೆ. ಹೌದಾ? ಎಸ್. ಸೊ ಇದನ್ನು ನೀವು ಸಾಲ್ವ್ ಮಾಡಿ ನೆಕ್ಸ್ಟ್ ನಾವು ಹೋಗೋಣ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬನ್ನಿ. ಬೇಸ್ಡ್ ಆನ್ ವೇರಿಯೇಷನ್ ಆಫ್ G ವಿತ್ ಆ್ಯಟಿಟ್ಯೂಡ್, ಡೆಪ್ತ್ ಮತ್ತು ಹೈಟ್ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸು. ಹಾಗಾದರೆ ನೋಡಿ, ಫಾರ್ಮುಲಾ ಫಸ್ಟ್ ಬರ್ಕೊಂಡ್ಬಿಡ್ತೇನೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಹೈಟ್ ಫಾರ್ಮುಲಾಸು, ಇದು ಡೆಪ್ತ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತೇನೆ. The acceleration due to gravity at a depth d reduces to 25% from the value at the surface. Calculate the value of d if radius of the earth is 6400 km. ಹಾಂ ನೋಡಿ, ಕ್ವಶನಲ್ಲಿ ಏನಿದೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಟ್ ಎ ಡೆಪ್ತ್ ಡಿ ಎಷ್ಟು ರೆಡ್ಯೂಸ್ ಆಗಿದೆ? 25% ರೆಡ್ಯೂಸ್ ಆಗಿದೆ. ಭೂಮಿಯ ಒಳಗಡೆ ನಾನು ಏನು ಮಾಡಿದ್ದೇನೆ? ಡಿ ಡೆಪ್ತ್ಗೆ ಹೋಗಿದ್ದೇನೆ. ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಯಿತು? 25% ಕಡಿಮೆ ಆಯಿತು. ಸೊ 25% ಅಂದರೆ 25/100 ಅಂತ ಬರೀತೇನೆ. ಹೌದಲ್ಲ? ಸೊ 25/100 ಅಂದರೆ G 1/4 ಆಗ್ತದೆ. ಸೊ 1/4 × G/4 ಆಯಿತು. ನೆಕ್ಸ್ಟ್ ರೇಡಿಯಸ್ ಎಷ್ಟಿದೆ? 6400 ಕಿಲೋಮೀಟ್ರು ಕೊಟ್ಬಿಟ್ಟಿದ್ದಾರೆ ಅರ್ಥದು. ಹಾಗಾದರೆ ಇದು ಡೆಪ್ತ್ ಮೇಲೆ ಇರ್ತಕ್ಕಂಥ ಫಾರ್ಮುಲಾ, ಡೆಪ್ತ್ ಫಾರ್ಮುಲಾನ ಯೂಸ್ ಮಾಡಿ. ಸೊ ಡೆಪ್ತ್ ಫಾರ್ಮುಲಾ ಏನಿದೆ? GD = G × 1 - D/R. ಆ ಫಾರ್ಮುಲಾ ಯೂಸ್ ಮಾಡಿ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ವಿ ವಿಲ್ ಗೆಟ್ ಫೈನಲ್ ಆನ್ಸರ್ 3/4 ಇಲ್ಲಿ ಬರ್ತದೆ. ಸೊ ಡಿ ಎಷ್ಟು ಬರ್ತದೆ ಅಂದ್ರೆ 4800 ಕಿಲೋಮೀಟ್ರ್ ಬರ್ತದೆ ಡೆಪ್ತ್. ಅಂದರೆ ಇದರ ಅರ್ಥ ಏನು?
ಭೂಮಿಯ ಒಳಗಡೆ ನೀವು 4800 ಕಿಲೋಮೀಟರ್ ಒಳಗಡೆ ಹೋದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ 25% ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಡೆಪ್ತ್ ಮೇಲೆ ಇರ್ತಕ್ಕಂಥ ಕ್ವಶನನ್ನು ನೋಡೋಣ. ಕ್ವಶನ್ ಏನಿದೆ ವಿದ್ಯಾರ್ಥಿಗಳೇ, ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಕ್ಯಾಲ್ಕುಲೇಟ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಹೈಟ್ ಆಫ್ 200 ಕಿಲೋಮೀಟರ್ ಅಟ್ ಅ ಡೆಪ್ತ್ ಆಫ್ 100 ಕಿಲೋಮೀಟರ್ ಫ್ರಾಮ್ ದ ಅರ್ತ್ ಸರ್ಫೇಸ್ ಅಂತೆ. ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಡೆಲ್. ಇದನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಈಗ ಅರ್ತಿನ ಮೇಲೆ ಎಷ್ಟು ಕಿಲೋಮೀಟರ್ ಹೋಗಬೇಕು? 200 ಕಿಲೋಮೀಟರ್ ಹೋಗಬೇಕು. ಅರ್ತಿನ ಒಳಗಡೆ ಎಷ್ಟು ಕಿಲೋಮೀಟರ್ ಹೋಗಬೇಕು? 100 ಕಿಲೋಮೀಟರ್ ಹೋಗಬೇಕು. ಹಾಗಾದರೆ ಆ ಪಾಯಿಂಟಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರ್ತದೆ ಕಂಡುಹಿಡಿಬೇಕು. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಎಚ್ ಎಷ್ಟಿದೆ? 200 ಕಿಲೋಮೀಟರ್ ಹೈಟ್ ಕೊಟ್ಟಿದ್ದಾರೆ, ಡೆಪ್ತ್ ಕೊಟ್ಟಿದ್ದಾರೆ 100 ಕಿಲೋಮೀಟರ್, ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಅಂತ ತಗೊಂತ ಹೇಳಿದ್ದಾರೆ. ರೇಡಿಯಸ್ ಆಫ್ ದ ಅರ್ತ್ ನಮ್ಗೆ ಗೊತ್ತಿದೆ 6400 ಕಿಲೋಮೀಟರ್. ಹಾಗಾದರೆ ಫಸ್ಟು ಹೈಟನ್ನು ನೋಡೋಣ. ಹೈಟ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಹೈಟ್ ಎಚ್, ಫಾರ್ಮುಲಾ ಗೊತ್ತಿದೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಜಿ ಎಚ್ ಇಸ್ ಈಕ್ವಲ್ ಟು ಜಿ ಅಪಾನ್ 1 ಪ್ಲಸ್ ಎಚ್ ಅಪಾನ್ ಆರ್ ಹೋಲ್ ಸ್ಕ್ವಯರ್. ಹಾಗಾದರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಜಿ ವ್ಯಾಲ್ಯೂ 10, 1 ಪ್ಲಸ್ ಹೈಟ್ ಕೊಟ್ಟಿದ್ದಾರೆ 200 ಕಿಲೋಮೀಟರ್, ಆರ್ 6400. ಸೊ ಇದನ್ನು ನೀವೇನಾದರೂ ಸಾಲ್ವ್ ಮಾಡಿದ್ರೆ 9.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ತದೆ ಆನ್ಸರ್. ಠೀಕಿದೆ? ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಆಟ್ ಡೆಪ್ತ್ ಕ್ಯಾಲ್ಕುಲೇಷನ್ ಮಾಡೋಣ. ಡೆಪ್ತ್ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿ? ಫಸ್ಟ್ ಫಾರ್ಮುಲಾ ಏನು? ಡೆಪ್ತ್ ಇಸ್ ಈಕ್ವಲ್ ಟು ಜಿ 1 ಮೈನಸ್ ಡಿ ಅಪಾನ್ ಆರ್. ಸೊ ಜಿ 10, ಡೆಪ್ತ್ 100, ಆರ್ 6400. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿ ವಿಲ್ ಗೆಟ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್. ಈಗ ನೆಕ್ಸ್ಟ್ ಎಸ್ಕೇಪ್ ವೆಲಾಸಿಟಿ ಮತ್ತು ಆರ್ಬಿಟಲ್ ವೆಲಾಸಿಟಿ ಮೇಲೆ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ, ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ. ಇದರಲ್ಲಿ ಒಂದೇ ಕ್ವಶನನ್ನು ನೋಡೋಣ, ಇಂಪಾರ್ಟೆಂಟ್ ಕ್ವಶನನ್ನು ಟ್ರೈ ಮಾಡೋಣ. ರೇಡಿಯಸ್ ಆಫ್ ದ ಅರ್ತ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದ ಮೂನ್ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ದ ಮೂನ್ ಈಸ್ 1/4 ರೇಡಿಯಸ್ ಆಫ್ ದ ಅರ್ತ್ and its mass is 1/96th the mass of the earth ante. If escape speed from the surface of earth is 11, find the escape speed from the surface of the moon ante. ತುಂಬಾ ಈಸಿ ಆಗಿ ಇರತಕ್ಕಂಥ ಕ್ವಶನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಅರ್ತಿನ ಸರ್ಫೇಸ್ ಮೇಲೆ ಎಸ್ಕೇಪ್ ಸ್ಪೀಡ್ ಎಷ್ಟಿರ್ತದೆ ಕಂಡುಹಿಡಬೇಕು. ಹಾಗಾದರೆ ಫಾರ್ಮುಲಾ ಯೂಸ್ ಮಾಡೋಣ, ಈ ಫಾರ್ಮುಲಾ ಯೂಸ್ ಮಾಡೋಣ. ಎಸ್ಕೇಪ್ ವೆಲಾಸಿಟಿ ಇಸ್ ಈಕ್ವಲ್ ಟು √2gm ಅಪಾನ್ ಆರ್ ರೇಸ್ ಟು 1/2. ಇದು ಅರ್ತ್ಗೆ ಆಯಿತು. ಈಗ ಮೂನ್ಗೆ ಒಂದು ಇಕ್ವೇಷನ್ ಬರೆಯೋಣ. ಎಸ್ಕೇಪ್ ವೆಲಾಸಿಟಿ ಆನ್ ದ ಮೂನ್ ಇಸ್ ಈಕ್ವಲ್ ಟು √2gm ಅಪಾನ್ rm. ಸ್ಕ್ವೇರ್ ರೂಟ್ ಅಂದರೆ 1/2. ಗಿವನ್ ಏನಿದೆ ವಿದ್ಯಾರ್ಥಿಗಳೇ? ಗಿವನ್ ಏನಿದೆ? ಮಾಸ್ ಆಫ್ ದ ಮೂನ್ ಈಸ್ 1/96th ಮಾಸ್ ಆಫ್ ದ ಅರ್ತ್. ರೇಡಿಯಸ್ ಆಫ್ ದ ಮೂನ್ ಈಸ್ 1/4th ರೇಡಿಯಸ್ ಆಫ್ ದ ಅರ್ತ್. ಸೊ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಏನು ಮಾಡಿ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ವ್ಯಾಲ್ಯೂ, ಆರ್ ವ್ಯಾಲ್ಯೂ, ಎಲ್ಲ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ಇಕ್ವೇಷನಲ್ಲಿ. ಸೊ ಫೈನಲ್ ಆಗಿ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದೆ ಅಂದರೆ 4.49 ಕಿಲೋಮೀಟರ್ ಪರ್ ಸೆಕೆಂಡ್ ಆನ್ಸರ್ ನಮಗೆ ಸಿಗ್ತದೆ. ಇಸ್ ಇಟ್ ಕ್ಲಿಯರ್? ಓಕೆ, ಎಸ್. ಇನ್ನೊಂದು ಮಾಡೆಲನ್ನು ಡಿಸ್ಕಸ್ ಮಾಡೋಣ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಇರ್ತಕ್ಕಂಥ ಮಾಡೆಲ್. ಯಾವ ಫಾರ್ಮುಲಾ ಯೂಸ್ ಮಾಡ್ತೇನೆ ಅಂದರೆ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಗಿವನ್ ಬೈ -Gmm ಅಪಾನ್ ಆರ್. ಈ ಫಾರ್ಮುಲಾ ಯೂಸ್ ಮಾಡ್ತೇನೆ. ಹಾಗಾದರೆ ಒಂದು ಸುಂದರವಾದ ಫಾರ್ಮುಲಾ ಇದೆ ನೋಡಿ, ಇಲ್ಲಿ ಕ್ವಶನ್ ಇದೆ. ಮಾಸ್ ಆಫ್ ದ ಅರ್ತ್ ಆ್ಯಂಡ್ ಮೂನ್ ಕೊಟ್ಟಿದ್ದಾರೆ, ಆ್ಯಂಡ್ ದೇರ್ ಮೀನ್ ಸಪರೇಷನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಅರ್ತ್ ಮೂನ್ ಸಿಸ್ಟಮ್ ಅಂತೆ. ಎಲ್ಲವನ್ನು ಕೊಟ್ಟುಬಿಟ್ಟು ಅರ್ತ್ ಮತ್ತು ಮೂನಿನ ಮಧ್ಯೆ ಇರತಕ್ಕಂತಹ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಂದಾರೆ. ತುಂಬ ಸಿಂಪಲ್ ಇದೆ, ಬೇಸಿಕ್. U ಇಸ್ ಈಕ್ವಲ್ ಟು -Gm ಅಪಾನ್ ಆರ್. ಇದನ್ನು ಯೂಸ್ ಮಾಡಿ. ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಕೊಟ್ಟಿಲ್ಲ ಅಂದರೆ ನೀವು ನೆನಪಿಟ್ಕೋಬೇಕಾಗ್ತದೆ. ಕ್ಯಾಪಿಟಲ್ G ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ 6.67, ಅದು ನೆನಪಿಟ್ಕೋಬೇಕು. ಕ್ಯಾಪಿಟಲ್ M ಮಾಸ್ ಆಫ್ ದ ಅರ್ತ್, ಸ್ಮಾಲ್ m ಮಾಸ್ ಆಫ್ ದ ಮೂನು ಮತ್ತು ಅರ್ತ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸು 6. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿದ್ಯಾರ್ಥಿಗಳೇ, ಯು ವಿಲ್ ಗೆಟ್ -7.68 10⁻28 ಜೌಲ್. ಹೌದು,
ಎನರ್ಜಿ ನೆಗೆಟಿವಲ್ಲಿ ಇರ್ತದೆ. ಯಾಕಂದರೆ ನೆಗೆಟಿವ್ ಎನರ್ಜಿ ಏನು ಹೇಳ್ತದೆ ಅಂದರೆ ದ ನೇಚರ್ ಆಫ್ ದ ಫೋರ್ಸ್ ಈಸ್ ಅಟ್ರಾಕ್ಟಿವ್ ಅಂತ ಹೇಳ್ತದೆ. ಸೊ ಇದನ್ನು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಡಲು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮನ್ನು ನೋಡಿಬಿಡೋಣ. ಕಂಪ್ಲೀಟ್ ಚಾಪ್ಟರ್ ಕವರ್ ಮಾಡ್ದಂಗೆ ಆಗ್ತದೆ. ಯಾವ ಫಾರ್ಮುಲಾಸನ್ನು ಯೂಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಆರ್ಬಿಟಲ್ ವೆಲಾಸಿಟಿ ಒಂದು, ನೆಕ್ಸ್ಟ್ ಟೈಮ್ ಪೀರಿಯಡ್, ಪೊಟೆನ್ಷಿಯಲ್ ಎನರ್ಜಿ ಸ್ಯಾಟಲೈಟ್, ಟೋಟಲ್ ಎನರ್ಜಿ ಸ್ಯಾಟಲೈಟ್. ಹಾಗಾದರೆ ಒಂದು ಸ್ಯಾಟಲೈಟ್ ಮೇಲೆ ಕ್ವಶನ್ ಇದೆ, ಬನ್ನಿ ನೋಡೋಣ. ಕ್ಯಾಲ್ಕುಲೇಟ್ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಆಫ್ ದ ಸ್ಯಾಟಲೈಟ್ ಆಫ್ ಮಾಸ್ 100 kg ಆರ್ಬಿಟಿಂಗ್ ಅರೌಂಡ್ ದ ಅರ್ತ್ in an orbit of 100 km. Given mass of the earth is given, radius of the earth is given. ಹಾಗಾದರೆ ಏನೇನು ಕಂಡಿಡಿ ಅಂದಾರೆ ಅಂದರೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಸ್ಯಾಟಲೈಟ್ ಎಂದು ಕಂಡಿಡಿ ಅಂದಿದ್ದಾರೆ. ಹಾಗಾದರೆ ಫಸ್ಟ್ ಗಿವನನ್ನು ಬರ್ಕೊಂಬಿಡಿ. ಕ್ಯಾಪಿಟಲ್ ಆರ್ ಇಸ್ ಗಿವನ್, ಎಚ್ ಈಸ್ ಗಿವನ್. ಹಾಗಾದರೆ ರೇಡಿಯಸ್ ಆಫ್ ದ ಆರ್ಬಿಟ್ ಏನಾಗ್ತದೆ, ಆರ್ ಪ್ಲಸ್ ಎಚ್ ಆಗ್ತದೆ. ಅಂದರೆ 6400 ಕಿಲೋಮೀಟರ್ ಪ್ಲಸ್ 100 ಕಿಲೋಮೀಟರ್ 6500 ಕಿಲೋಮೀಟರ್ ಆಗ್ತದೆ. 6500 ಕಿಲೋಮೀಟರ್ನ ನೀವು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಇದು ಇಷ್ಟು ಬರ್ತದೆ, ಹೌದಾ? ಹಾಗಾದರೆ ಬನ್ನಿ, ಫಸ್ಟ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಡೈರೆಕ್ಟ್ ಫಾರ್ಮುಲಾ ಇಲ್ಲಿದೆ ನೋಡಿ, ಇದನ್ನು ನೆನಪಿಟ್ಕೊಳ್ಳಿ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಸ್ಯಾಟಲೈಟ್ ಈಸ್ ಗಿವನ್ ಬೈ Gmm/2/r+h. ಇದನ್ನು ಯೂಸ್ ಮಾಡಿ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ಕೈನೆಟಿಕ್ ಎನರ್ಜಿ ದಿಸ್ ಮಚ್. ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ ಫಾರ್ಮುಲಾ ಇದು, ಇದನ್ನು ಯೂಸ್ ಮಾಡಿ ವ್ಯಾಲ್ಯೂವನ್ನು ಕಂಡುಹಿಡಿರಿ. ಟೋಟಲ್ ಎನರ್ಜಿ ಅಂದರೆ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇಷ್ಟು ಸಿಕ್ತು. ಓಕೆ, ಸೊ ಇಷ್ಟು ಗ್ರಾವಿಟೇಷನ್ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ.